ಕನ್ಯಾ ರಾಶಿ 2026 ಯುಗಾದಿ ವರ್ಷ ಭವಿಷ್ಯ. ಕನ್ಯಾ ರಾಶಿಯವರಿಗೆ ವರ್ಷದ ಪ್ರಾರಂಭದಲ್ಲೇ ರಾಷ್ಟ್ರಾಧಿಪತಿ ಬುಧ ಗ್ರಹ ರಾಹುವಿನ ಜೊತೆ 6ನೇ ಮನೆಯಲ್ಲಿರೋದ್ರಿಂದ ಒಂದಷ್ಟು ಆರೋಗ್ಯದ ಮೇಲೆ ಪರಿಣಾಮ ಬೀಳುತ್ತೆ. ಸ್ವಲ್ಪ ಆರೋಗ್ಯ ನೋಡ್ಕೋಬೇಕಾಗುತ್ತೆ. ಒಂದು ಚಿಕ್ಕ ಪುಟ್ಟ ಆರೋಗ್ಯ, ಒಂದಷ್ಟು ಹೃದಯಕ್ಕೆ ಸಂಬಂಧಪಟ್ಟಂಥದ್ದು, ಹೊಟ್ಟೆಗೆ ಸಂಬಂಧಪಟ್ಟಂಥ ಆರೋಗ್ಯದ ಬಗ್ಗೆ ಹೆಚ್ಚು ಕಾಳಜಿಯನ್ನು ವಹಿಸಬೇಕು. ಇನ್ನು ಋಣ ಅಂತ ಹೇಳಿದ್ರೆ ಏನಾದರೂ ಸಾಲ ಮಾಡಿಬಿಡೋದು ಅಥವಾ ಏನಾದರೂ ಕೈ ಸುಟ್ಕೊಳ್ಳುವಂಥದ್ದು, ಬಿಸ್ನೆಸ್ಸಲ್ಲಿ ಈ ಥರದ್ದು ಪ್ರಾಬ್ಲಮ್ ಬರಬಹುದು. ಆ ಸಂದರ್ಭದಲ್ಲಿ ಯಾವುದೇ ದೊಡ್ಡ ವ್ಯವಹಾರವನ್ನು ಇಟ್ಕೊಳ್ಳೋದು ಅಷ್ಟು ಪ್ರಶಸ್ತವಾಗಿರೋದಿಲ್ಲ. ಸ್ವಲ್ಪ ಜಾಗೃತೆ ಇರಬೇಕಾಗುತ್ತೆ. ಇನ್ನು ಏಪ್ರಿಲ್ 10ರ ನಂತರ ಮೀನ ರಾಶಿಗೆ ಬುಧ ನೀಚ ಸ್ಥಾನಕ್ಕೆ ಏನು ಪ್ರವೇಶ ಮಾಡ್ತಾನೋ ಅದ್ರ ಜೊತೆಗೆ ಕುಜ ಶನಿ ಸಂಯೋಗ ಬೇರೆ ಇರುತ್ತೆ. ಮೀನ ರಾಶಿ ಅದು ಬಂದು ಕನ್ಯಾ ರಾಶಿಗೆ ಸಪ್ತಮ ಸ್ಥಾನ ಆಗಿರೋದ್ರಿಂದ ವೈವಾಹಿಕ ಜೀವನದ ಮೇಲೆ ಹೊಡೆತ ಬೀಳುವಂಥದ್ದಿರುತ್ತೆ. ನಾನೇ ಸರಿ, ನಾನು ಮಾಡೋದೇ ಕರೆಕ್ಟು ಅನ್ನುವಂಥ ಭಾವನೆಗಳಲ್ಲಿ ಎಲ್ಲೋ ಒಂದು ಕಡೆ ಒಂದು ನೆಮ್ಮದಿ ಹಾಳಾಗುವಂಥ ಸಾಧ್ಯತೆ ಇರುತ್ತೆ. ಮತ್ತು ಒಂದಷ್ಟು ಸುಖ ಸಂತೋಷ ಅಷ್ಟಿರೋದಿಲ್ಲ. ದಂಪತಿಗಳ ನಡೆ ಬಿರುಕುಂಟಾಗುವಂಥದ್ದಿರುತ್ತೆ. ಕಲಹಗಳು ಜಾಸ್ತಿ ಆಗುವಂಥದ್ದಿರುತ್ತೆ. ಬಹಳ ತಾಳ್ಮೆ ಬಹಳ ಅಗತ್ಯ ಇದೆ. ಮುಖ್ಯವಾಗಿ ಆದಷ್ಟು ದಂಪತಿಗಳ ನಡುವೆ ಸಾಮರಸ್ಯವನ್ನು ಕಾಪಾಡಿಕೊಳ್ಳೋದು ಬಹಳ ಅಗತ್ಯ ಇದೆ. ಇನ್ನು ಅವಿವಾಹಿತರಿಗೆ ವಿವಾಹ ಕಾರ್ಯಗಳಲ್ಲಿ ಅಡೆತಡೆಗಳು ಎದುರಾಗಬಹುದು, ಸ್ವಲ್ಪ ನೋಡ್ಕೋಬೇಕಾಗುತ್ತೆ. ಜೊತೆಗೆ ಭೂಮಿ ವ್ಯವಹಾರದಲ್ಲಿ ತೊಂದರೆಗಳು ಉಂಟಾಗುವಂಥ ಸಾಧ್ಯತೆಗಳು ಇರುತ್ತೆ. ಇನ್ನು ಪಿತ್ರಾರ್ಜಿತ ಆಸ್ತಿ ವಿವಾದಗಳೇನಾದರೂ ಇತ್ತು ಅಂದ್ರೇನು ಈ ಸಂದರ್ಭದಲ್ಲಿ ಅಷ್ಟು ಸಮಸ್ಯೆಗಳು ಸರಿಹೋಗುವಂಥದ್ದು ಇರೋದಿಲ್ಲ. ಆದರೆ ಯಾವಾಗ ದಶಮ ಸ್ಥಾನಕ್ಕೆ ಗುರು ಬದಲಾವಣೆ, ಒಂದಷ್ಟು ಕೆಲಸದ ಒತ್ತಡಗಳು ಹೆಚ್ಚಾಗ್ಬೋದು, ಉದ್ಯೋಗದ ವಿಚಾರದಲ್ಲಿ ಏನಾದರೂ ಬದಲಾವಣೆ ಮಾಡಿಕೊಳ್ಳೋದಾಗಲಿ ಅಥವಾ ಕೆಲಸದಲ್ಲಿ ಏನಾದರೂ ಚಿಕ್ಕ ಪುಟ್ಟ ವಿಚಾರದಲ್ಲಿ ಸಮಸ್ಯೆಗಳು ಬರುವಂಥದ್ದನ್ನು ಸರಿ ಮಾಡ್ಕೊಂಡು ಹೋಗೋದು ಭಾಳ ಅಗತ್ಯ ಇದೆ. ಇನ್ನು ಸರ್ಕಾರಿ ಕೆಲಸದ ಕಾರ್ಯಗಳಲ್ಲಿ ವಿಳಂಬ ಆಗುತ್ತೆ. ಬರಬೇಕಾಗಿರುವಂತಹ ಹಣ ಶೀಘ್ರವಾಗಿ ಬರೋದಿಲ್ಲ. ಮತ್ತು ಅದರ ಜೊತೆಗೆ ಮೇ 15ರ ನಂತರ ಬುಧಾದಿತ್ಯ ಯೋಗ ಉಂಟಾಗುವಂಥದ್ದಿರುತ್ತೆ. ಇದರಿಂದ ಏನಾಗುತ್ತೆ, ಈ ಕನ್ಯಾ ರಾಶಿಯವರಿಗೆ ಸರ್ಕಾರಿ ಕೆಲಸ ಕಾರ್ಯಗಳಲ್ಲಿ ವಿಚಾರಕ್ಕೆ ಸಂಬಂಧಪಟ್ಟಂಥದ್ರಲ್ಲಿ ಹೆಚ್ಚು ಅನುಕೂಲ ಆಗುವಂತಹ ಸಾಧ್ಯತೆ ಇರುತ್ತೆ. ಹಾಗೂ ಈ ಸಂದರ್ಭದಲ್ಲಿ ಕೆಲಸದ ಬದಲಾವಣೆ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಇನ್ನು ವಿವಾಹಕ್ಕೆ ಸಂಬಂಧಪಟ್ಟಂತಹ ಕಾರ್ಯಗಳು, ಅಡೆತಡೆಗಳು ಒಂದಷ್ಟು ನಿವಾರಣೆ ಆಗುವಂತಹ ಸಾಧ್ಯತೆಗಳು ಕಂಡುಬರುತ್ತೆ. ಇನ್ನು ವಿವಾಹಕ್ಕೆ ಅನುಗುಣವಾದಂಥ ಒಂದಷ್ಟು ಸಂಬಂಧಗಳು ಬರಬಹುದು ಆದಂಥ ಸಂದರ್ಭ ಇರುತ್ತೆ. ಇನ್ನು ಜೂನ್ 1ರ ನಂತರ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಏನು ಗುರು ಬದಲಾವಣೆ ಆಗ್ತಾನೆ, ಆ ಸಂದರ್ಭದಲ್ಲಿ ಏಕಾದಶ ಸ್ಥಾನಕ್ಕೆ ಬಂದಾಗ, ಏಕಾದಶ ಅಂದರೆ 11ನೇ ಮನೆ, ನಮಗೆ ಉತ್ತಮವಾದಂಥ ಫಲಗಳನ್ನು ನಿರೀಕ್ಷೆ ಮಾಡಬಹುದು. ಪ್ರಮೋಷನ್ ಸಿಗುವಂಥದ್ದಿರುತ್ತೆ. ವ್ಯವಹಾರದ ಒಂದಷ್ಟು ದೊಡ್ಡ ಮಟ್ಟಿಗೆ ಇನ್ವೆಸ್ಟ್ಮೆಂಟ್ ಮಾಡಿ ಅನುಕೂಲ ಮಾಡಿಕೊಳ್ಳುವಂಥದ್ದಿರುತ್ತೆ. ಮತ್ತು ಒಂದಷ್ಟು ಕಲಾಕ್ಷೇತ್ರದಲ್ಲಿ ಉತ್ತಮವಾದಂಥ ಅಭಿವೃದ್ಧಿಯನ್ನು ಕಾಣಬಹುದು. ಮತ್ತು ಕಲಾವಿದರಿಗೆ ಉತ್ತಮವಾದಂತಹ ಸ್ಥಾನಮಾನ ಪ್ರಾಪ್ತಿ ಆಗುವಂಥ ಸಾಧ್ಯತೆ ಇರುತ್ತೆ. ಉದ್ಯೋಗದಲ್ಲಿರುವಂಥವ್ರಿಗಂತೂ ಒಂದಷ್ಟು ಮೇಲಾಧಿಕಾರಿಗಳಿಂದ ಮೆಚ್ಚುಗೆ ಉಂಟಾಗುವಂಥದ್ದಿರುತ್ತೆ. ಹೊಸ ಜವಾಬ್ದಾರಿಗಳು ದೊರೆಯುವಂಥ ಸಾಧ್ಯತೆ ಇರುತ್ತೆ. ಇನ್ನು ಗುರು ಏಕಾದಶ ಸ್ಥಾನ ಪರಮೋಚ್ಚ ಸ್ಥಾನವಾಗಿರೋದ್ರಿಂದ ಒಂದಷ್ಟು ರಾಷ್ಟ್ರಾಧಿಪತಿಯನ್ನು ಸಹ ಸ್ವಕ್ಷೇತ್ರದಲ್ಲಿ ಉಚ್ಚ ಸ್ಥಾನದಲ್ಲಿ ಪ್ರವೇಶ ಮಾಡುವುದರಿಂದ ಹಣಕಾಸಿನ ವಿಚಾರದಲ್ಲಿ ಅನಿರೀಕ್ಷಿತವಾದಂತಹ ಲಾಭವನ್ನು ನಿರೀಕ್ಷೆಯನ್ನು ಮಾಡಬಹುದು. ಇನ್ನು ಹೂಡಿಕೆ ವಿಚಾರದಲ್ಲಿ ಉತ್ತಮ ಲಾಭ ಮಾಡುವಂಥದ್ದು ಯಾರಾದರೂ ಇದ್ದಾರೆ ಅಂತ ಹೇಳಿದ್ರೆ, ಅಥವಾ ನಿರೀಕ್ಷೆಗೆ ತಕ್ಕಂಥ ಉತ್ತಮವಾದಂತಹ ಫಲ ಪ್ರಾಪ್ತಿ ಆಗುತ್ತೆ. ಇನ್ನು ಅಕ್ಟೋಬರ್ 10ರ ನಂತರ ಜನ್ಮರಾಶಿಗೆ ನೀಚ ಸ್ಥಾನ ಪ್ರವೇಶ ಮಾಡೋದ್ರಿಂದ ನೋಡಿ, ಯಾವಾಗಲೂ ಅಷ್ಟೇ ಜನ್ಮರಾಶಿಯಲ್ಲಾಗ್ಬೋದು ಅಥವಾ ಕನ್ಯಾ ರಾಶಿಯಲ್ಲಿ ಶುಕ್ರ ಪ್ರವೇಶ ಮಾಡಿದ್ರೆ ಹೆಣ್ಣು ಮಗುವಿಂದ ಒಂದಷ್ಟು ನೆಮ್ಮದಿ ಹಾಳಾಗಬಹುದು, ಪ್ರೇಮ ವೈಫಲ್ಯಗಳು ಉಂಟಾಗುತ್ತೆ, ಮತ್ತು ಮಾನಹಾನಿ ಆಗುವಂತಹ ಒಂದಷ್ಟು ಸಂದರ್ಭಗಳು ಬರಬಹುದು. ಭಾಳ ಜಾಗೃತೆ ವಹಿಸಬೇಕಾಗುತ್ತೆ. ಇನ್ನು ಅಕ್ಟೋಬರ್ 31ರ ನಂತರ ಗುರು ಗ್ರಹ ಕರ್ಕಾಟಕ ರಾಶಿಯಿಂದ ಸಿಂಹರಾಶಿಗೆ ಏನು ಬದಲಾವಣೆ ಆಗುತ್ತೆ, ಅದು ಒಂದಷ್ಟು ವ್ಯಯಸ್ಥಾನ ಆಗಿರುತ್ತೆ. ಖರ್ಚುಗಳು ಜಾಸ್ತಿ ಆಗಬಹುದು. ಸ್ವಲ್ಪ ಜಾಗೃತೆ ವಹಿಸಬೇಕಾಗುತ್ತೆ. ಇನ್ನು 2 ತಿಂಗಳ ಕಾಲ ದೊಡ್ಡ ಮಟ್ಟಿಗೆ ಯಾವುದೇ ರೀತಿಯಾದಂತಹ ಹಣದ ವ್ಯವಹಾರವನ್ನು ಮಾಡಬೇಡಿ. ಮಾಡಿದ್ರೆ ನಷ್ಟ ಉಂಟಾಗೋ ಸಾಧ್ಯತೆ ಇರುತ್ತೆ. ಈ ಸಂದರ್ಭದಲ್ಲಿ ಆರೋಗ್ಯದ ಬಗ್ಗೆನೂ ಹೆಚ್ಚು ಗಮನ ವಹಿಸಬೇಕು. ಆರೋಗ್ಯದ ಬಗ್ಗೆ ಗಮನ ಹರಿಸಿ, ಅದು ಆರೋಗ್ಯ ಏನೋ ಸಮಸ್ಯೆ ಇದ್ದರೆ ನೋಡ್ಕೊಳ್ಳೋದು ಒಳ್ಳೆಯದು. ಯಾವುದೇ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳೋದು ಅಷ್ಟು ಪ್ರಶಸ್ತವಾಗಿರೋದಿಲ್ಲ. ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಒಂದಷ್ಟು ಸಮಸ್ಯೆಗಳಿಂದ ದೂರ ಇರೋದು ಬಹಳ ಮುಖ್ಯ ಅಂತ ಹೇಳ್ಬೋದು. ಇನ್ನು ಡಿಸೆಂಬರ್ 5ರ ನಂತರ ರಾಹುಕೇತು ಬದಲಾವಣೆಯಿಂದ ಆಧ್ಯಾತ್ಮಿಕದ ಬಗ್ಗೆ ಒಲವು ಉಂಟಾಗುವಂಥದ್ದಿರುತ್ತೆ. ಅತಿಯಾದ ಆಸೆಗಳು ಉಂಟಾಗುತ್ತೆ. ಒಂದಷ್ಟು ಹಣಕಾಸಿನ ವ್ಯವಹಾರದಲ್ಲಿ ಅಭಾವ ಉಂಟಾಗುವಂಥ ಸಾಧ್ಯತೆಗಳು ಇಲ್ಲಿ ನಾವು ಕಾಣಬಹುದು. ಇನ್ನು ಖರ್ಚುಗಳು ಸಹ ಹೆಚ್ಚಾಗಿರುತ್ತೆ. ಇನ್ನು ಈ ಯುಗಾದಿ ಬರೋ ವರ್ಷ ಬರುವಂಥವರೆಗೂ ಸಹ, ಅಂದರೆ 2027 ವರ್ಷದ ಪ್ರಾರಂಭದಲ್ಲಿ ಒಂದಷ್ಟು ಹಣಕಾಸಿನ ವ್ಯವಹಾರದಲ್ಲಿ
ಬಹಳ ಜಾಗೃತೆ ವಹಿಸೋದು ಬಹಳ ಮುಖ್ಯವಾಗಿರುತ್ತೆ. ಉನ್ನತ ವಿದ್ಯಾಭ್ಯಾಸ ಒಂದಷ್ಟು ಖರ್ಚುಗಳು ಉಂಟು ಮಾಡಬಹುದು, ಮನೆ ಅಥವಾ ಭೂಮಿ ಸಂಬಂಧಪಟ್ಟಂತಹ ವಿಚಾರದಲ್ಲಿ ಧನ ನಷ್ಟ ಉಂಟು ಮಾಡೋದು, ಈ ಥರದ್ದು ಒಂದಷ್ಟು ಪ್ರಾಬ್ಲಮ್ ಎದುರಾಗುವಂಥ ಸಾಧ್ಯತೆ ಇರುತ್ತೆ. ಅಥವಾ ವರ್ಷದ ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ಈಗ ಒಂದಷ್ಟು ಗ್ರಹಗಳ ಬದಲಾವಣೆಯಿಂದ ಒಂದಷ್ಟು ಒಳ್ಳೆಯ ಫಲಗಳನ್ನು ನಿರೀಕ್ಷೆ ಮಾಡ್ಬೋದು. ಒಟ್ಟಾರೆ ಕನ್ಯಾ ರಾಶಿಯವರಿಗೆ ಏಕಾದಶ ಸ್ಥಾನಕ್ಕೆ ಯಾವಾಗ ಗುರು ಬರ್ತಾನೋ ಅಲ್ಲಿಂದ ಇವ್ರಿಗೆ ಪ್ರಾರಂಭ ಆಗುತ್ತೆ, ಉತ್ತಮವಾದಂತಹ ಅಭಿವೃದ್ಧಿ ಉಂಟಾಗುತ್ತೆ, ಉತ್ತಮವಾದಂತಹ ಅನುಕೂಲ ಆಗಲಿಕ್ಕೆ ಸಾಧ್ಯ ಆಗುತ್ತೆ.